ಓಂ ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧ ಓಂ ಅಂತ 3ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 20ನೇ ಗದ್ಯ ಭಾಗದಲ್ಲಿ ಆ ಸೂತ್ರದ ಹಿನ್ನೆಲೆ ಏನು ಅಂತ ಅನ್ನೋದನ್ನು ತಿಳಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆ ಸೂತ್ರ ಏನು ಅರ್ಥ ಹೇಳಿದೆ ಅಂತ ಅನ್ನೋದನ್ನ ವಿರಯಂಚ ವಿಕರ್ಮಣ ಅಂತ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಈಗ ಅದರ ಹಿನ್ನೆಲೆಯನ್ನ ನಾವು ನೋಡೋಣ. ನನು ಅಥಾಪಿ ನರಕಸ್ಯ ದುಃಖಾನಾತ್ಮಕತ್ವಾತ್ ನರಕೆ ತತ್ ಸಾಧನೆಯವ ನ ವೈರಾಗ್ಯಂ ಕಾರ್ಯಂ ಅಂತ ಪ್ರಶ್ನೆ. ಈ ನರಕದ ಬಗ್ಗೆ ನಾವು ವೈರಾಗ್ಯ ತಾಳಬೇಕು. ಅರ್ಥಾತ್ ನರಕದ ಬಗ್ಗೆ ವೈರಾಗ್ಯ ತಾಳುವುದು ಅಂದರೆ ನರಕಕ್ಕೆ ಹೋಗಲಿಕ್ಕೆ ಪ್ರಯತ್ನಿಸುವುದು ಅಂತ ಅರ್ಥ. ನರಕಕ್ಕೆ ಹೋಗುವ ಕರ್ಮಗಳನ್ನು ಮಾಡುವುದನ್ನು ತಪ್ಪಿಸುವುದು ಅಂತ ಅದರ ತಾತ್ಪರ್ಯ, ಬೇರೆ ಏನಲ್ಲ. ಮತ್ತೆ ಅದರ ಸಾಧನದಲ್ಲಿ ವೈರಾಗ್ಯತ್ವವನ್ನು ತಾಳುವುದು ಅಂದರೆ ಅದು ಅಷ್ಟೇ, ನರಕಕ್ಕೆ ಸಾಧನವಾದ ಯಾವ ಕರ್ಮಗಳಿವೆ ಅದನ್ನು ಮಾಡದಿರುವುದು, ಯಾವ ಕರ್ಮಗಳನ್ನು ಮಾಡದೇ ಇದ್ರೆ ನರಕಕ್ಕೆ ಹೋಗ್ತೀವಿ ಅದನ್ನ ಮಾಡುವುದು ಅಂತ, ಹೀಗೆ ಅದರ ತಾತ್ಪರ್ಯ. ಈ ನರಕದ ಬಗ್ಗೆ ಆಗಲಿ ನರಕದ ಸಾಧನದ ಬಗ್ಗೆ ಆಗಲಿ ನಮಗೊಂದು ವೈರಾಗ್ಯ ಇರಬೇಕು, ಅದ್ರ ಬಗ್ಗೆ ಒಂದು ಎಚ್ಚರ ಇರಬೇಕು ಅಂತ ಏನು ಕಂಡು ಬರ್ತದಲ್ಲ, ಅದು ಅನಗತ್ಯ ಅಂತ ಈಗ ಅವ್ರ ಪ್ರಶ್ನೆ. ಯಾಕೆಂದ್ರೆ ನರಕ ಅಂದ್ರೆ ಅದು ದುಃಖ ರೂಪವಾದ ಅಲ್ವೇ ಅಲ್ಲ. ಪ್ರಶ್ನೆ ಮಾಡುವವರು ಧಾಟಿ ತುಂಬಾ ವಿಚಿತ್ರವಾಗಿದೆ. ನರಕ ದುಃಖಮಯವಾದ ಅಲ್ಲ ಅಂತ ಯಾಕೆಂತ ಅವ್ರು ಹೇಳ್ತಾರೆ ಮುಂದೆ, ಅದನ್ನ ನೋಡೋಣ. ನಾವೆಲ್ಲ ನರಕ ದುಃಖ ರೂಪವಾದ್ದು ಅಂತಲೇ ತಿಳಿದಿದ್ದೀವಿ, ಅವ್ರು ಮಾತ್ರ ಹಾಗೆ ಹೇಳ್ತಾ ಇದ್ದಾರೆ. ಯಾಕೆ? ದುಃಖ ಅನಾತ್ಮಕತ್ವ ಆದಂತ ಅವ್ರ ನಿರ್ಧಾರ. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ನಚತಸ್ಯ ದುಃಖ ರೂಪದ ಅಂಗೀಕರ್ತು ಶಕ್ಯ. ಇದೇನ್ರಿ ಹೀಗೆ ಹೇಳ್ತೀರಿ, ನರಕ ಅಂತ ಅನ್ನೋದು ದುಃಖ ರೂಪವೇ ಆಗಿದೆಯಲ್ವಾ, ಅದನ್ನ ಒಪ್ಪಬೇಕಲ್ವಾ, ಅದಕ್ಕೆ ದುಃಖ ರೂಪತ್ವವನ್ನ. ಶಾಸ್ತ್ರದಲ್ಲಿ ಹೇಳಿದಾರಲ್ಲ ನರಕ ದುಃಖಮಯ ರೂಪವಾಗಿರ್ತದೆ, ಈ ಜಗತ್ತಿನಲ್ಲಿ ಯಾವ್ಯಾವ ದುಷ್ಕರ್ಮವನ್ನು ಮಾಡಿದವರಿಗೆ ಏನೇನು ಫಲ ಅಂತ ಅನ್ನೋದನ್ನೆಲ್ಲ ಅಲ್ಲಿ ಹೇಳಿದಾರಲ್ಲ. ಅಂದ್ರೆ ನ ಅಂಗೀಕರ್ತು ಶಕ್ಯ, ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈಗ ನರಕವು ದುಃಖಾತ್ಮಕ ಅಲ್ಲ ಅಂತ ನಾವು ಹೇಳಿದ್ವಿ, ನರಕವು ದುಃಖ ರೂಪ ಅಂತ ನೀವು ಹೇಳ್ತಾ ಇದ್ದೀರಿ. ಅದನ್ನ ನೋಡೋಣ. ಈಗ ನರಕವು ದುಃಖ ರೂಪ ಅಂತಾನೆ ಇಟ್ಕೊಳ್ಳೋಣ. ಆ ಪಕ್ಷದಲ್ಲಿ ಆ ನರಕದ ಭೋಗವನ್ನು ಅನುಭವಿಸುವಂತಹ ಜೀವರು ಇದ್ದಾನಲ್ಲ, ಇಲ್ಲಿ ನರಕ ಅಂದ್ರೆ ಈ ಅಶಾಶ್ವತವಾದ ನರಕಗಳಿವೆಲ್ಲ, ಆ ನರಕಗಳು ಸರಿಯೇ. ಒಟ್ಟು 7 ನರಕಗಳು ಅಂತ ಹಿಂದೆ ಬಂದಿದೆ. ಆ 7 ನರಕಗಳ ಪೈಕಿ 5 ನರಕಗಳು ಅಶಾಶ್ವತ, 2 ನರಕಗಳು ಶಾಶ್ವತ ಅಂತ ಹಿಂದೆ ಬಂದಿದೆ. ಆ ಯಾವ ನರಕವೂ ದುಃಖಾತ್ಮಕ ಅಲ್ಲ ಅಂತ ಅವ್ರದ್ದು ಆಲೋಚನೆ. ಯಾಕೆಂದ್ರೆ ಆ 7 ನರಕಗಳು ಒಂದು ವೇಳೆ ದುಃಖಾತ್ಮಕ ಅಂತ ಇಟ್ಕೊಂಡ್ರೆ, ಆ ದುಃಖವನ್ನು ಭೋಗಿಸುವ ಜೀವ ಒಬ್ಬ ಇದ್ದಾನೆ ಅಂತ ನೀವೇನು ಹೇಳ್ತೀರಲ್ಲ, ದುಃಖವನ್ನು ಭೋಗಿಸ್ಲಿಕ್ಕೆ ಒಬ್ಬ ಜೀವ ಇರಬೇಕು. ಆ ನರಕ ದುಃಖಾತ್ಮಕ ಅಂದಮೇಲೆ ಅದನ್ನು ಅನುಭವಿಸ್ಲಿಕ್ಕೆ ಒಂದು ಜೀವ ಬೇಕು. ಆ ಜೀವರನ್ನ ಭಗವಂತ ಪ್ರೇರಿಸ್ತಾನೋ ಇಲ್ವೋ ಅಂತ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ಪ್ರೇರಿಸ್ತಾನೆ ಅಂತ ನೀವು ಉತ್ತರ ಹೇಳಬೇಕು. ಯಾಕೆಂದ್ರೆ ಸರ್ವಂ ಪ್ರವರ್ತಯತಿ ಅಂತ ಆ ಭಗವಂತನನ್ನ ಶಾಸ್ತ್ರಗಳು ಅವನು ಸರ್ವಕ್ಕೂ ಪ್ರವರ್ತಕ ಅಂತ ವರ್ಣನೆ ಮಾಡಿವೆ. ಇದು ಕೌಶಾರವ ಶ್ರುತಿ. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹಿನ್ನೆಲೆಯಾಗಿ ಬಂದಿರುವ ಶ್ರುತಿ ಅದೇ. ಸರ್ವಂ ವಿಸೃಜತಿ, ಸರ್ವಂ ವಿಲಾಪಯತಿ, ಸರ್ವಂ ರಮಯತಿ, ಸರ್ವಂ ನ ರಮಯತಿ, ಸರ್ವಂ ಪ್ರವರ್ತಯತಿ, ಅಂತರಸ್ಮಿನ್ ವಿಷ್ಟ ಇತಿ ಕೌಶಾರವ ಶ್ರುತಿ ವಿರೋಧ. ಅದು ಆ ಶ್ರುತಿ ಏನ್ ಹೇಳ್ತದೆ ಅಂದ್ರೆ, ಸರ್ವಂ ವಿಸೃಜತಿ, ಎಲ್ಲವನ್ನು ಸೃಷ್ಟಿಸ್ತಾನೆ, ಹೊರ ಹಾಕ್ತಾನೆ ತನ್ನಿಂದ. ಸರ್ವಂ ವಿಲಾಪಯತಿ, ಎಲ್ಲವನ್ನು ಪ್ರಳಯದ ಕಡೆ ತಗೊಂಡು ಹೋಗ್ತಾನೆ. ಅದರಲ್ಲಿ ಸಜ್ಜೀವರು ಯಾರಿದ್ದಾರೆ ಅವರಿಗೆ ಸುಖ ಕೊಡ್ತಾನೆ. ಸರ್ವಂ ರಮಯತಿ, ಸರ್ವಂ ನರಮಯತಿ. ಆದರೆ ತನ್ನ ಭಕ್ತರು ಅಲ್ಲದೇ ಇದ್ದವರಿಗೆ ಸುಖ ಕೊಡೋದಿಲ್ಲ. ಅಂತರಸ್ಮಿನ್ ನಿವಿಷ್ಟ,
ಈ ಜಗತ್ತಿನ ಒಳಗೆ ಅವನಿದ್ದು ಸರ್ವಂ ಪ್ರವರ್ತಯತಿ, ಎಲ್ಲವನ್ನು ಅವನು ಪ್ರೇರಿಸ್ತಾನೆ. ಹೀಗೆ ಪ್ರೇರಿಸ್ತಾನೆ ಅಂತ ಶ್ರುತಿ ವರ್ಣನೆ ಮಾಡ್ತಾ ಇದೆ. ಈಗ ನಾವು ಒಪ್ಪಿದ ಪಕ್ಷ ಯಾವುದು? ತದ್ಭೋಕ್ತೃ ಜೀವ ಅಪ್ರೇರಕತ್ವೇ ಅಂತ. ಭಗವಂತ ನರಕದಲ್ಲಿ ಯಾವ ಜೀವರು ದುಃಖವನ್ನು ಇದ್ದಾರಲ್ಲ ಅವರನ್ನು ಪ್ರೇರಿಸುತ್ತಾನೋ ಇಲ್ಲವೋ ಅಂತ ಎರಡು ಪಕ್ಷ ನಾವು ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡುವವರು ಪ್ರೇರಿಸುವುದಿಲ್ಲ ಅಂತ ಹೇಳಿದರೆ ಏನು ದೋಷ? ಅದನ್ನ ಈಗ ಹೇಳ್ತಿರೋದು. ಪ್ರೇರಿಸುವುದಿಲ್ಲ ಅಂತ ಹೇಳಿದರೆ ಸರ್ವಂ ಪ್ರವರ್ತಯತಿ ಅನ್ನುವ ಶ್ರುತಿಯ ವಿರೋಧ. ಸರ್ವ ಪ್ರೇರಕತ್ವ ಶ್ರುತಿಯಿಂದ ವಿರೋಧ ನಿಮಗೆ. ಪ್ರೇರಕತ್ವ ಶ್ರುತಿಯಿಂದ ಪ್ರೇರಿಸುವುದಿಲ್ಲ ಎಂಬ ಮಾತಿಗೆ, ಎಂಬ ಅಭಿಪ್ರಾಯಕ್ಕೆ ವಿರೋಧ. ಆದ್ರಿಂದ ಬೇರೆ ಮಾರ್ಗವಿಲ್ಲದೆ ತತ್ ಪ್ರೇರಕತ್ವೇ ವಾಚ್ಯೆ. ಭಗವಂತ ಎಲ್ಲ ಜಗತ್ತನ್ನೂ ಪ್ರೇರಿಸುವಂತೆ ನಿತ್ಯ ನರಕ ಮತ್ತು ಅಶಾಶ್ವತ ನರಕ ಅಲ್ಲಿ ಇರುವ ಜೀವರನ್ನು ಪ್ರೇರಿಸ್ತಾನೆ ಅಂತಲೇ ಒಪ್ಪಬೇಕು. ಅಲ್ಲಿ ಎಲ್ಲ ಕಡೆ ತತ್ ಪ್ರೇರಕತ್ವೇ ವಾಚ್ಯೆ ಅಂತ ಬಂದಿದೆ. ಸತಿ ಸಪ್ತಮಿ ಪ್ರಯೋಗ ಇದೆ. ತದ್ಭೋಕ್ತೃ ಜೀವ ಪ್ರೇರಕತ್ವೇ ಅಂತ ಹೀಗಿದೆ. ದುಃಖಾತ್ಮಕತ್ವೇ ಅಂತ ಹೀಗೆಲ್ಲ ಎಲ್ಲ ಕಡೆ ಸಪ್ತಮಿ ವಿಭಕ್ತಿ ಪ್ರಯೋಗ ಇದೆ. ದುಃಖಾತ್ಮಕತ್ವೇ ತದ್ಭೋಕ್ತೃ ಜೀವ ಅಪ್ರೇರಕತ್ವೇ ಅಂಗೀಕೃತೆ ತತ್ಪ್ರೇರಕತ್ವೇ ವಾಚ್ಯೆ ಸತಿ ಅಂತ ಹೀಗೆಲ್ಲ ಕಡೆ ಸತಿ ಸಪ್ತಮಿ ಪ್ರಯೋಗ. ಮತ್ತೆ ಆ ಸತಿ ಸಪ್ತಮಿ ಪ್ರಯೋಗದಲ್ಲಿ ಅಲ್ಲಿ ಎಲ್ಲ ಕಡೆನೂ ಇರೋದಿಲ್ಲ, ಕೆಲವು ಕಡೆ ಕಂಡೀಷನ್ ಇರ್ತದೆ. ಮತ್ತೆ ಸಾಮಾನ್ಯವಾಗಿ ಎಲ್ಲ ಕಡೆ ಇದ್ದೇ ಇರ್ತದೆ ಕಂಡೀಷನ್ ಅಂತ ಅನ್ನೋದು. ತಥೋ ದೂರಂ ಗತೆ ರಾಮೇ, ರಾಮನ ಕಥೆ ಅದು ಮುನಿಮಂಜರಲ್ಲಿ ಬರುವಂತೆ. ರಾಮೇ ದೂರಂ ಗತೆ ಸತಿ, ರಾಮ ದೂರಕ್ಕೆ ಹೋಗಿದ್ದಾಗ ಆತನ ಜೊತೆಗೆ ಲಕ್ಷ್ಮಣನೂ ಹೋದಾಗ ಅಲ್ಲಿ ರಾವಣ ಬಂದ, ಸೀತೆಯನ್ನು ಅಪಹರಿಸಿದ. ಹೋದಾಗ ಅಂತಿದೆ ಅಲ್ಲಿ. ರಾಮ ಹೋದಾಗ ಆ ಕಂಡೀಷನ್ ಅನ್ನು ಗಮನಿಸಿ ರಾವಣ ಬಂದ, ಸೀತೆಯನ್ನು ಅಪಹರಿಸಿದ ಅಂತ ಇರೋದಲ್ಲಿ. ಹಾಗೆ ಇಲ್ಲೂ ಕೂಡ ದುಃಖಾತ್ಮಕತ್ವೇ, ನರಕವು ದುಃಖಾತ್ಮಕ ಅಂತ ಒಪ್ಪಿದಾಗ ಅಂತ ಈಗ ಮೊದಲನೇ ಅರ್ಥ. ನೀವು ಒಪ್ಪಿದರೆ ಅಥವಾ ಒಪ್ಪಿದಾಗ ಎರಡೂ ಅರ್ಥ. ದುಃಖಾತ್ಮಕತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹಿಂದೆ ಬಂದಿತ್ತು. ನಚತಸ್ಯ ದುಃಖ ರೂಪತ ಅಂಗೀಕರ್ತು ಶಕ್ಯ ಅಂತ. ಈಗ ದುಃಖಾತ್ಮಕತ್ವೇ, ಆ ದುಃಖಾತ್ಮಕತ್ವವನ್ನು ಒಪ್ಪಿದ ಮೇಲೆ ಆ ದುಃಖವನ್ನು ಅನುಭವಿಸುವ ಜೀವರನ್ನು ಭಗವಂತ ಪ್ರೇರಿಸುವುದಿಲ್ಲ ಅಂತ ಒಪ್ಪಿದರೆ ಜೀವ ಅಪ್ರೇರಕತ್ವೇ. ಅವಾಗೇನು? ಅಪ್ರೇರಕತ್ವೇ ಹರೇಹೆ, ಭಗವಂತ ಅವುಗಳಿಗೆ ಪ್ರೇರಕ ಅಲ್ಲ ಅಂತ ಆದರೆ ಸರ್ವಂ ಪ್ರವರ್ತಯತಿ ಇತಿ ಸರ್ವ ಪ್ರೇರಕತ್ವ ಶ್ರುತಿ ವಿರೋಧೇನ, ಎಲ್ಲವನ್ನೂ ಭಗವಂತ ಪ್ರೇರಿಸ್ತಾನೆ ಅಂತೇನು ವೇದವಾಕ್ಯ ಹೇಳ್ತಾ ಇದೆ, ಆ ವೇದವಾಕ್ಯದ ವಿರೋಧ ಬಂತು. ಅದಕ್ಕೆ ತತ್ ಪ್ರೇರಕತ್ವೇ ವಾಚ್ಯೆ, ಅನಿವಾರ್ಯವಾಗಿ ಭಗವಂತ ನರಕದಲ್ಲಿರುವ ಜೀವರನ್ನು ಕೂಡ ಪ್ರೇರಿಸ್ತಾನೆ ಅಂತಲೇ ಒಪ್ಪಬೇಕಾದಾಗ ಮತ್ತೆ ಸತಿ ಸಪ್ತಮಿ ಪ್ರಯೋಗ ಇದೆ. ವಾಚ್ಯೆ ಸತಿ ಹೀಗೆ ಹೇಳಿದಾಗ ಸಪ್ತಮಿ ವಿಭಕ್ತಿ ಕಂಡೀಷನ್ ಅಂತ ಅನ್ನೋದನ್ನು ತೋರಿಸ್ತದೆ. ದುಃಖ ಭೋಕ್ತೃ ನರಕಸ್ಯ ಪ್ರೇರಕಸ್ಯ, ಈ ಪುಸ್ತಕಗಳಲ್ಲಿ ದುಃಖ ಭೋಕ್ತೃ ನರಕಸ್ಯ ಪ್ರೇರಕಸ್ಯ ಹರೇರಪಿ ಅಂತಿದೆ. ದುಃಖವನ್ನು ಭೋಗಿಸುವಂತಹ ಜನ ಏನಿದ್ದಾರೆ, ನರ ಅಂದ್ರೆ ವ್ಯಕ್ತಿ, ದುಃಖ ಭೋಕ್ತೃ ನರಸ್ಯ ಅಂತ ಇದ್ದಿರಬೇಕು. ಇದು ಒಂದು ಆಲೋಚನೆ. ದುಃಖವನ್ನು ಭೋಗಿಸುವ ನರ ಅಂದ್ರೆ ಮನುಷ್ಯರು, ಅವರಿಗೆ ಪ್ರೇರಕನಾದ ಭಗವಂತನಿಗೂ ಕೂಡ ಹರೇರಪಿ ಅಂತ ಮುಂದೆ ಅದು ವಿಚಾರ ಬೇರೆ. ಆ ನರಕಸ್ಯ ಅಂತ ಒಂದು ಇನ್ನು ಕೆಲವು ಕಡೆ ನರಕಸ್ಥ ಅಂತಿದೆ. ದುಃಖ ಭೋಕ್ತೃ ನರಕಸ್ಥ ಪ್ರೇರಕಸ್ಯ ಹರೇರಪಿ. ದುಃಖವನ್ನು ನರಕದಲ್ಲಿರುವ ಅದು ಜೀವರು, ನರಕಸ್ಥ ಅಂದು ನರಕಸ್ಯ ಅಂತ ಪಾಠ ಅಲ್ಲ, ನರಕಸ್ಥ ಅಂತ ಪಾಠ. ದುಃಖವನ್ನು ಭೋಗಿಸುವ ನರಕಸ್ಥ ಜೀವರೇನಿದ್ದಾರೆ ಅವರಿಗೆ ಭಗವಂತ ಪ್ರೇರಕ ಅಂತ ಒಪ್ಪಿದರೆ ಪ್ರೇರಕಸ್ಯ ಹರೇಹೇ ಅಪಿ. ಅವಾಗೇನಾಯ್ತು? ದುಃಖ ಭೋಗೇನೈವ ಹರೇರಪಿ ದುಃಖ ಭೋಗ ಪ್ರಸಂಗಾತ್. ಭಗವಂತ ಅವ್ರನ್ನ ಪ್ರೇರಿಸಬೇಕಾದ್ರೆ ಅವ್ರ ಜೊತೆಗೆ ಇರಬೇಕು ಅಲ್ಲಿಯೂ ಕೂಡ.
ಅವನಿದ್ದಾಗ ಅವನಿಗೂ ಕೂಡ ದುಃಖದ ಅನುಭವ ಬಂತು ಅಂತಾಯ್ತು. ಭಗವಂತನಿಗೂ ನರಕದ ಅನುಭವವನ್ನು ಹೇಳುವುದು ಹೇಗೆ? ಇದೆಲ್ಲ ಅಪ್ರಾಮಾಣಿಕ ಆಗ್ತದೆ. ಹೀಗೊಂದು ಪ್ರಶ್ನೆ. ಇತ್ಯತಃ ಆ ಕಾರಣದಿಂದ ಈ ಒಂದು ಸಮಸ್ಯೆಯಿಂದ ಏನ್ ಮಾಡಬೇಕು ಅಂದ್ರೆ, ದುಃಖ ಅಭೋಗೇನೈವ ತತ್ಪ್ರೇರಕತ್ವ ಹರೇಹೇ ವಕ್ತುಂ ಸೂತ್ರಂ. ಹೀಗೆ ಆ ಭಗವಂತನಿಗೂ ಕೂಡ ದುಃಖದ ಅನುಭವ ಬರಬೇಕಾದಿತ್ತಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ತತ್ರಾಪಿ ಚ ತದ್ವ್ಯಾಪಾರದ ವಿರೋಧ ಅನ್ನೋ ಸೂತ್ರ ಹೊರಟಿದೆ. ಅದರ ಅರ್ಥವನ್ನು ಆಚಾರ್ಯರು ನಿರಯಂಚ ವಿಕರ್ಮಣ ಅಂತ ಸಮರ್ಥಿಸಿದ್ದಾರೆ. ಆ ಸೂತ್ರ ಏನು ಹೇಳಿದೆ, ಮತ್ತಲ್ಲಿ ಸೂತ್ರದಲ್ಲಿ ಬರುವಂತಹ ಒಂದು ಶ್ಲೋಕ ಏನು ಹೇಳಿದೆ, ಅದು ಭಾಗವತ ತಂತ್ರದ ಶ್ಲೋಕ. ನರಕೇವ್ಯ ವಸನ್ನೀಶಃ ನಾಸವು ದುಃಖ ಭುಗುಚ್ಯತೆ. ನರಕದಲ್ಲೇ ಭಗವಂತ ಇದ್ರೂ ಕೂಡ ಅವನಿಗೆ ದುಃಖದ ಭೋಗ ಇಲ್ಲ. ದುಃಖದ ಜ್ಞಾನ ಇದೆ. ಜ್ಞಾನ ಇರುವುದು ಬೇರೆ, ಭೋಗ ಇರುವುದು ಬೇರೆ. ನೀಚೋಚ್ಯತೆಯವ ದುಃಖಾದೇಹ ಭೋಗ ಇತ್ಯಭಿಧೀಯತೆ. ನಾಸವು ನೀಚೋಚ್ಯತಾಮ್ಯಾತಿ ಪಶ್ಯತ್ಯೇವ ಪ್ರಭುತ್ವತಃ. ಯಾವುದೋ ಒಂದರ ಜ್ಞಾನ ಆದ ಮೇಲೆ ಅದರಿಂದ ಆತ್ಮನಲ್ಲಿ ಗಮನಿಸ್ಬೇಕು, ಮನಸ್ಸಿನಲ್ಲಲ್ಲ, ಶರೀರದಲ್ಲಿಯೂ ಅಲ್ಲ, ಆತ್ಮ ದುಃಖ ಆದಾಗ ಕುಗ್ಗುತ್ತಾನೆ, ಸುಖ ಆದಾಗ ಹಿಗ್ಗುತ್ತಾನೆ. ಇದೇ ಭೋಗ ಅಂದ್ರೆ. ಇಂಥದ್ದು ಭೋಗ ಅಂತ ಅನ್ನೋದು ಪರಮಾತ್ಮನಿಗಿಲ್ಲ. ಆದರೆ ಪಶ್ಯತ್ಯೇವ ಪ್ರಭುತ್ವತಃ. ಪ್ರಭು ಒಂದು ಸರ್ವಜ್ಞನಾದ್ರಿಂದ, ಎಲ್ಲವನ್ನು ನೋಡುವ ಕೆಪಾಸಿಟಿ ಉಳ್ಳವನಾದ್ರಿಂದ ಎಲ್ಲವನ್ನು ನೋಡ್ತಾನೆ ಇದ್ದಾನೆ. ನೋಡ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇದವಾಕ್ಯವನ್ನು ಕೂಡ ಸೌತ್ರಾಯಣ ಶ್ರುತಿಯನ್ನು ಆಚಾರ್ಯ ಹೇಳ್ತಾರೆ. ಸ್ವರ್ಗೆ, ಅವನು ಸ್ವರ್ಗದಲ್ಲಿದ್ದಾನೆ, ಭೂಮಿಯಲ್ಲಿದ್ದಾನೆ. ನರಕೆ, ಅವನು ನರಕದಲ್ಲಿದ್ದಾನೆ. ಅಂಧೇ ತಮಸ್ಸೆ ಪ್ರವೃತ್ತಿಕೃತ, ಅಂಧನ್ ತಮಸ್ಸಿನಲ್ಲೂ ನಮಗೆಲ್ಲ ಪ್ರವೃತ್ತಿಯನ್ನು ಕೊಡುವವನು ಅವನೇ. ಏಕ ಏವ ಅನುಷ್ಠ ನಾಸವು ದುಃಖ ಭೋಗೀಶ್ವರ. ಅವನು ದುಃಖವನ್ನೆಂದು ಅನುಭವಿಸೋದಿಲ್ಲ. ಪ್ರಭುತ್ವಾತ್ ಸರ್ವಂ ಪಶ್ಯತಿ. ಸಮರ್ಥನಾದ್ರಿಂದ ಎಲ್ಲವನ್ನೂ ನೋಡ್ತಾನೆ, ಎಲ್ಲವನ್ನೂ ಮಾಡಿಸ್ತಾನೆ. ನಾಸವು ದುಃಖ ಭುಕ್, ಅವನು ಮಾತ್ರ ದುಃಖ ಉಳ್ಳವನಲ್ಲ. ಏವಂ ವೇದ ಅಂತ ಹೀಗೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಪ್ರಾಯ ನಾಸವು ದುಃಖ ಭುಕ್ ಏವಂ ವೇದ ಅಂದ್ರೆ ಹೀಗ್ಯಾರು ಭಗವಂತನನ್ನು ತಿಳಿತಾರೆ ಅವನಿಗೆ ನರಕದ ದುಃಖ ಆಗೋದಿಲ್ಲ, ನರಕದ ವಾಸ ಅವನಿಗೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ತತ್ರಾಪಿ ಚ, ನರಕದಲ್ಲಿಯೂ ಕೂಡ ತದ್ವ್ಯಾಪಾರ, ಭಗವಂತರ ವ್ಯಾಪಾರ, ನಮ್ಮನ್ನೆಲ್ಲವರನ್ನು ನಿಯಂತ್ರಿಸುವ ವ್ಯಾಪಾರ ಇದ್ದೇ ಇದೆ. ಆ ಪ್ಯಾರಾಗ್ರಾಫಿನ ಆರಂಭದಲ್ಲಿ ನಚತಸ್ಯ ದುಃಖ ರೂಪತ ಅಂಗೀಕರ್ತು ಶಕ್ಯ ಅಂತ ಬಂದಿದೆಯಲ್ಲ, ನರಕವನ್ನು ದುಃಖ ರೂಪ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಆದ್ರಿಂದ ನರಕದ ಬಗ್ಗೆ ಆಗಲಿ, ನರಕಕ್ಕೆ ನಮ್ಮನ್ನು ಒಯ್ಯಬಲ್ಲ ಕರ್ಮದ ಬಗ್ಗೆ ಆಗಲಿ, ನಾವು ನಿಷ್ಕ್ರಿಯತೆ ಬಗ್ಗೆ ಆಗಲಿ ವೈರಾಗ್ಯ ತಾಳ್ಬೇಕಾಗಿಲ್ಲ ಅಂತ ಬಂತಲ್ಲ. ಯಾಕೆ ಅವ್ರ ಹತ್ರ ಹೇಳಿದ್ರು ಅಂದ್ರೆ ನರಕ ದುಃಖಮಯ ಅಲ್ವೇ ಅಲ್ಲ ಅಂತ ಅವ್ರ ಪ್ರಶ್ನೆ ಆಗಿತ್ತು. ನರಕ ದುಃಖಮಯ ಆಯಿತು ಅಂತ ಹೇಳಿಬಿಟ್ರೆ, ನರಕ ದುಃಖಮಯ ಆಗಿದೆ ಅಂತ ಹೇಳಿಬಿಟ್ರೆ ಇಷ್ಟೆಲ್ಲ ಸಮಸ್ಯೆ, ಪರಮಾತ್ಮನಿಗೂ ಅದ್ರ ಭೋಗ ಬರಬೇಕಾದಿತ್ತು ಅಂತ. ಆದ್ರಿಂದ ಅದರ ಪರ್ಯವಸಾನವನ್ನು ಆ ಥರನೂ ತಿಳ್ಕೋಬಹುದು. ಏನಂದ್ರೆ ಅದು ನರಕ ದುಃಖಮಯವೇ ಅಲ್ಲ. ಆದ್ರಿಂದ ಅದರ ಬಗ್ಗೆ ಆಗಲಿ, ಆ ನರಕಕ್ಕೆ ನಮ್ಮನ್ನು ಒಯ್ಯಬಲ್ಲ ಕರ್ಮ, ನಿಷ್ಕ್ರಿಯತೆ, ಇದ್ರ ಬಗ್ಗೆ ವೈರಾಗ್ಯ ತಾಳ್ಬೇಕಾಗಿಲ್ಲ ಅಂತ ಅವರ ತಾತ್ಪರ್ಯ. ಪರಮಾತ್ಮನಿಗೂ ಇದ್ರ ಭೋಗ ಬರಬೇಕಾದಿತ್ತು ಅಂತ ಒಂದು ಪ್ರಶ್ನೆ. ಇದು ಯಾವಾಗ ನರಕ ದುಃಖಮಯ ಆದ್ರೆ, ಆದ್ರಿಂದ ನರಕಮಯ ದುಃಖಮಯ ಅಲ್ವೇ ಅಲ್ಲ ಅಂತ ಇನ್ನೊಂದು ಪ್ರಶ್ನೆ. ನಾವು ಎರಡೂ ಪ್ರಶ್ನೆಗೂ ಉತ್ತರ ಹೇಳಬೇಕಾಗಿದೆ. ನರಕ ದುಃಖಮಯ ಆಗೇ ಆಗಿದೆ, ನರಕ ದುಃಖಮಯ ಅಲ್ಲ ಅಂತ ಅನ್ಬೇಡಿ ನೀವು, ಹಾಗೂ ನಾವು ಹೇಳಬೇಕಾಗಿದೆ. ಮತ್ತೆ ನರಕ ದುಃಖಮಯ ಆದರೂ ಕೂಡ ಅದರ ದುಃಖದ ಭೋಗವಿಲ್ಲದೆ ಪರಮಾತ್ಮ ಅದನ್ನ ಕೇವಲ ತಿಳಿದು ನೋಡಬಲ್ಲ ಅಂತ ಕೂಡ ಅರ್ಥ ಹೇಳಬೇಕಾಗಿದೆ. ಎರಡನ್ನೂ ಕೂಡ ಈ ಸೂತ್ರಗಳಲ್ಲಿ, ಇದು ಹಿಂದಿನ ಸೂತ್ರಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಭಯಾನಕವಾದ ದುಃಖ ಇದೆ, ಅದನ್ನ ನೆನಪಿಸ್ಕೊಂಡ್ರೆ ಮೂರ್ಛೆ ಹೋಗೋಂಗಾಗ್ತದೆ ಅಂತೆಲ್ಲ ಹಿಂದೆ ಮುಂದೆ ಬಂದಿದೆ. ಆದ್ರೆ ಪರಮಾತ್ಮನಿಗೆ ಮಾತ್ರ ಅದನ್ನೆಲ್ಲ ನೋಡಿದ್ರೂ ದುಃಖ ಇಲ್ಲ ಅನ್ನೋದು ತಾತ್ಪರ್ಯ. ಅದು ಅವನಿಗೆ ಮಾತ್ರ ಅಲ್ಲ, ನಾನು ಹಿಂದೆ ಯಾವಾಗೊಂದು ಪ್ರಸಂಗದಲ್ಲಿ ಹೇಳಿದ್ದೇನೆ ನೆನಪು. ಪರಮಾತ್ಮನಿಗೆ ಮಾತ್ರ ನರಕದಲ್ಲಿ ಇದ್ರೂ ಕೂಡ ದುಃಖ ಆಗೋದಿಲ್ಲ ಅಂತಲ್ಲ, ಪರಮಾತ್ಮನ ಆಜ್ಞೆಯಿಂದ ಅಲ್ಲೆಲ್ಲ ಇದ್ದು ಆ ನರಕಸ್ಥ ಜೀವಿಗಳಿಗೆ ಶಿಕ್ಷೆ ಕೊಡುವ ಯಮಭಟ್ಟರು ಇರ್ತಾರಲ್ಲ, ಆಮೇಲೆ ನಿತ್ಯವಾದ ನರಕದಲ್ಲೂ ಕೂಡ ಅವ್ರನ್ನೆಲ್ಲ ಪೀಡಿಸುವ ಒಂದು ಗಣ ಇದೆಯಲ್ಲ, ಭಗವದ್ ಭಕ್ತರ ಗಣ, ಅವ್ರು ಯಾರು ಕೂಡ ಅಲ್ಲಿರ್ತಾರ ಇನ್ನೊಬ್ರಿಗೆ ದುಃಖ ಕೊಡ್ತಾರೆ ಹೊರತು
ತಮಗೆ ಅದರಿಂದ ಯಾವುದೇ ರೀತಿಯಾದ ದುಃಖ ಆಗೋದಿಲ್ಲ, ಆ ನಿತ್ಯ ನರಕದಲ್ಲಿದ್ದರೂ ಕೂಡ. ಹಾಗಾಗಿ ಉಳಿದ ಜೀವರನ್ನು ದೃಷ್ಟಾಂತವನ್ನಾಗಿ ತಗೊಳ್ಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.